ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ತಾಮಿಜೇಷನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಗುರುಗಳಿಂದ ನಿಮಗೆ ಯಾವ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಒಂದು ಹೊಸದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಇದೆ ಅಂತ ನೋಡೋಣ. ನಿಮ್ಮ ಗುರುಗಳ ಒಂದು ಅದೃಷ್ಟದಿಂದ ನಿಮಗೆ ಯಾವ ರೀತಿಯ ಬದಲಾವಣೆಗಳು ಸಿಗ್ತಾ ಇದೆ ಅಂತ ನೋಡೋಣ. ಒಂದಿಷ್ಟು ಕೆಲಸದ ವಿಚಾರವಾಗಿ ಯಾರಿಗೆಲ್ಲ ನೆಗೆಟಿವಿಟಿ ಆಗಿತ್ತು, ನಿಮ್ಮ ಮೈಂಡ್ ರೆಸ್ಟ್ಲೆಸ್ ಆಗಿ ಏನಿತ್ತು, ಮತ್ತು ನೀವು ಏನು ಒಂದು ನಿಮ್ಮ ಮೈಂಡಿಗೆ ಯಾಕೆ ಈ ರೀತಿ ಆಗಿತ್ತು, ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದಿರ್ಬೋದು. ನಿಮ್ಮ ಮೈಂಡ್ ಸೆಟ್ ಒಂದು ಸ್ವಲ್ಪ ಈಗ ಒಂದಿಷ್ಟು ಮುಂದಿನ ದಿನಗಳಲ್ಲಿ ಹೋಲಿಸಿದರೆ ಹಿಂದಿನ ದಿನಗಳಲ್ಲಿ ಇವಾಗ ಒಂದು ಪ್ರೆಸೆಂಟಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ಗೆ ಸಿಕ್ಕಿರುವಂಥದ್ದು. ಮತ್ತು ನಿಮಗೆ ಒಂದಿಷ್ಟು ನೆಗೆಟಿವಿಟಿ ಮಾಡಿರ್ಬೋದು, ನಿಮ್ಮ ಕ್ರಶ್ ಕಡೆಯಿಂದ ಕೂಡ ನೆಗೆಟಿವಿಟಿ ಆಗಿದೆ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಒಂದು ರೀತಿಯ ಒಳ್ಳೆ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಏನು ಸಮಸ್ಯೆಗಳನ್ನ ಮಾಡಿಟ್ಟಿದ್ರು ಒಂದು ರೀಸನ್ ಏನಿತ್ತು ಅಂದರೆ ನಿಮಗೆ ಒಂದು ನೆಗೆಟಿವಿಟಿ ಮಾಡಿರ್ಬೋದು, ನೀವು ಇಷ್ಟಪಟ್ಟವರಿಂದ, ನಿಮ್ಮ ಹತ್ರದವರಿಂದ ನಿಮಗೆ ಸಮಸ್ಯೆಗಳನ್ನ ಮಾಡಿರೋದ್ರಿಂದ ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಕೆಲಸದ ವಿಚಾರವಾಗಿ ಮೈಂಡ್ ವಿಚಾರವಾಗಿ ಸಮಸ್ಯೆಗಳನ್ನ ಮಾಡಿಟ್ಟಿದ್ರು. ಅದಕ್ಕೆ ಒಂದು ಒಳ್ಳೆ ರೀತಿಯ ಬಾಬಾ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡ್ತಾ ಇರುವಂಥದ್ದು. ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು, ನೆಗೆಟಿವಿಟಿ ಮಾಡಿರುವಂಥ ಮೈಂಡ್ ಏನಿತ್ತು, ನಿಮಗೆ ನೆಗೆಟಿವಿಟಿ ಮೈಂಡ್ಗಳು ಯಾಕೆ ಓಡ್ತಾ ಇತ್ತು, ಅದೆಲ್ಲವೂ ಕೂಡ ಒಂದು 50% ಕಡಿಮೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕಡಿಮೆ ಮಾಡ್ತೀನಿ ಅಂತ ನಿಮ್ಮ ಗುರುಗಳಿಂದ ಸಂದೇಶ ಸಿಗ್ತಾ ಇರುವಂಥದ್ದು. ಕೆಲವೊಂದು ವಿಚಾರಗಳಿಗೆ ಏನಾದರೂ ಹಳೆಯದನ್ನು ಪೆಂಡಿಂಗ್ ಇಟ್ಟಿದ್ರೆ, ಹಳೆ ಹರಕೆಗಳನ್ನ ಪೆಂಡಿಂಗ್ ಇಲ್ಲಿ ಇಟ್ಟಿದ್ದೀರಾ, ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ಹೋಗ್ತಾ ಇರುವಂಥ ಸಮಸ್ಯೆಗಳು ಏನಿದೆ, ನಿಮ್ಮ ಮಾನಸಿಕವಾಗಿ ಯಾರೆಲ್ಲ ಕುಗ್ತಾ ಇದ್ದೀರಾ, ಫೈನಾನ್ಷಿಯಲ್ ವಿಚಾರವಾಗಿ ಆಗಿರ್ಬೋದು, ದಯವಿಟ್ಟು ಹಳೆಯದನ್ನೆಲ್ಲ ಮತ್ತೆ ಮುಂದಕ್ಕೆ ತಗೊಂಡು ಹೋಗ್ಬೇಡಿ. ಮಾಡಿರೋ ತಪ್ಪನ್ನು ಖಂಡಿತವಾಗ್ಲೂ ಮಾಡಬೇಡಿ, ಎಚ್ಚರಿಕೆ ವಹಿಸಿ. ಇಲ್ಲಾಂದರೆ ಅದೆಲ್ಲವೂ ಕೂಡ ಮತ್ತೆ ಇಷ್ಟು ದಿನ ಏನು ನೆಗೆಟಿವಿಟಿ ಆಗಿರ್ಬೋದು, ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ ನೀವು, ಅದೆಲ್ಲವೂ ಕೂಡ ಮತ್ತೆ ಕನೆಕ್ಟ್ ಆಗುತ್ತೆ. ಈಗ ಆಗಿರುವಂಥ ಸಮಸ್ಯೆಗಳು ಆಲ್ಮೋಸ್ಟ್ 50% ಕಡಿಮೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಒಂದು ನ್ಯೂ ಬಿಗಿನಿಂಗ್, ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಿ ಅಂತ ಇಲ್ಲಿ ಬಾಬಾ ಅವರು ಗುರುಗಳಿಂದ ನಿಮಗೆ ಸಿಗ್ತಾ ಇರುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ಏನು ನಿಮಗೆ ಪ್ರಾಮಿಸ್ ಆಗಿರ್ಬೋದು, ಕಾಂಪ್ರಮೈಸ್ ಆಗಿರ್ಬೋದು, ಏನು ಸಫರ್ ಪಡ್ತಾ ಇದ್ರಿ, ಒಂದು ಭರವಸೆ ಸಿಗ್ತಾ ಇರುವಂಥದ್ದು. ಟುಡೇ ಯಾರಾದರೂ ಸರಿ ನಿಮಗೆ ಇವತ್ತಿನ ದಿನ ನಿಮ್ಗೆ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ, ನಿಮ್ಗೆ ಯಾರಾದರೂ ಸಹಾಯ ಬೇಕು ಅಂತ ಬಂದರೆ ಖಂಡಿತವಾಗ್ಲೂ ಆ ಸಹಾಯನ ಮಾಡಿ, ಅವ್ರಿಗೆ ಹೆಲ್ಪನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಅದರಿಂದನೂ ಕೂಡ ನಿಮ್ಗಾಗಿರುವಂಥ ಒಂದಿಷ್ಟು ಸಮಸ್ಯೆಗಳು ಕೂಡ ದೂರ ಆಗತ್ತೆ. ಒಂದಿಷ್ಟು ದಾನಗಳು, ಧರ್ಮಗಳು ನಿಮಗೆ ಏನಾದರೂ ಒಂದು ವಿಚಾರವಾಗಿ ನಿಮಗೆ ಸಮಸ್ಯೆಗಳಿಂದ ದೂರ ಮಾಡುತ್ತೆ ಅಂತ ಕೂಡ ಬಂದಿರುವಂಥದ್ದು. ಎಲ್ಲರಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಯಾರೋ ವ್ಯಕ್ತಿ, ಯಾರೋ ಒಂದು ಸೀಕ್ರೆಟ್ ಆಗಿರ್ಬೋದು, ಯಾರೋ ಒಬ್ರು ನಿಮ್ಮ ಜೀವನದಲ್ಲಿ ಬರುವಂಥ ಚಾನ್ಸಸ್ಗಳು ಕೂಡ ಇದೆ. ಬಟ್ ನೀವು ಕೂಡ ಎಲ್ಲ ವಿಚಾರದಲ್ಲಿ ಓದೋದಾಗಿರ್ಬೋದು, ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಇದರ ಕಡೆ ಹೆಚ್ಚು ಫೋಕಸ್ ಮಾಡಿ ಮತ್ತು ಹೆಚ್ಚು ಅವಲಂಬಿತವಾಗಿ ಯಾರ ಮುಖಾಂತರನಾದರೂ ಕೂಡ ನಿಮ್ಮ ಗುರುಗಳು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾರೆ, ಒಂದು ಖಂಡಿತವಾಗ್ಲೂ ಬರ್ತಾರೆ ಅಂತ ಬಂದಿರುವಂಥದ್ದು. ಮತ್ತು ತುಂಬ ಬಿಲೀವ್ ಮಾಡ್ತಾ ಇದ್ದೀರಾ, ಮತ್ತು ನೀವು ಒಂದು ರೀತಿಯಲ್ಲಿ ತುಂಬ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು. ಬಾಬಾ ಯಾವಾಗ್ಲೂ ಕೂಡ ಇಲ್ಲಿ ನಿಮ್ಮ ಗುರುಗಳು ಯಾವಾಗ್ಲೂ ಕೂಡ ನಿಮ್ಮ ಜೊತೆ ಇಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂತ ಬಂದಿರುವಂಥದ್ದು. ಯಾಕೆ ಅಂತ ಅಂದರೆ ಒಂದು ಬಿಗಿನಿಂಗಿಂದನೂ ಕೂಡ ನೀವು ಹೋಗ್ತಾ ಇರುವಂಥ ಟೆಂಪಲ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಆವಾಗ್ಲಿಂದನೂ ಕೂಡ ಯಾವಾಗಲೂ ಕೂಡ ಸ್ಪಿರಿಚುವಲಿ ನೀವು ಅವ್ರ ಜೊತೆ ಕನೆಕ್ಷನ್ ಬೆಳೆಸ್ಕೊಂಡಿದ್ದೀರಾ. ಒಂದು ರೀತಿಯಲ್ಲಿ ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಇಟ್ಟಿದ್ದೀರಾ. ನೀವು ಹೋಗ್ತಾ ಇರುವಂಥ ಕೆಲವೊಂದು ವಿಚಾರ, ಗುರುವಿನ ಸ್ಥಾನಕ್ಕೆ ಕೆಲವರು ಹೋಗಿದ್ದೀರಾ, ಸ್ಪಿರಿಚುವಲಿ ಕಡೆ ಹೆಚ್ಚು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇದೆಲ್ಲ ಕಾರಣ ಮುಖ್ಯವಾಗಿ ಒಂದು ರೀತಿಯಲ್ಲಿ ಈ ಗುರುಗಳ ಆಶೀರ್ವಾದದಿಂದ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಏನೋ ಒಂದು ಭಯ ಕಾಡ್ತಾ ಇರ್ಬೋದು, ಏನೋ ಒಂದು ಹೆಂಡಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಗೆ ಇಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಯಾರೋ ಇಲ್ಲಿ ಕೆಲವರು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಹೋಗೋಕ್ಕಾಗ್ತಾ ಇಲ್ಲ, ಏನೋ ಸಮಸ್ಯೆಗಳಾಗ್ತಿದೆ, ಏನೋ ಒಂದು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ, ಮತ್ತು ಏನೋ ಒಂದು ರೀತಿಯಲ್ಲಿ ನಿಮ್ಮಿಂದ ಅವರಿಂದ ನಿಮ್ಮ ಗುರುಗಳಿಂದ
ನಿಮ್ಮಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇರ್ಬೋದು. ಬಟ್ ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆ ಎಲ್ಲೇ ಇದ್ರೂ ಕೂಡ ನಿಮ್ಮ ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಯಾವಾಗಲೂ ಕೂಡ ಪ್ರೊಟೆಕ್ಟ್ ಆಗಿ ನಿಮ್ಮ ಗುರುಗಳು ನಿಮ್ಮ ಜೊತೆ ನಿಲ್ತಾರೆ ಅಂತ ಬಂದಿರುವಂಥದ್ದು. ಕನ್ಫ್ಯೂಷನ್ಸ್ ಇದೆ, ನಿಮಗೆ ಒಂದಿಷ್ಟು ಡೌಟ್ಗಳಿರ್ಬೋದು. ಖಂಡಿತವಾಗ್ಲೂ ಯಾರನ್ನು ನೀವು ನಂಬೋದಕ್ಕೆ ಹೋಗಬೇಡಿ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಗುರುಗಳ ಮೇಲೆ ನೀವು ನಂಬಿಕೆನ ಕಳ್ಕೊಳ್ತಾ ಇರ್ಬೋದು. ಖಂಡಿತವಾಗ್ಲೂ ನಿಮ್ಮ ಒಂದು ಪ್ರೊಟೆಕ್ಷನ್ ಏನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರು ಖಂಡಿತವಾಗ್ಲೂ ನಿಮ್ಮ ಗುರುಗಳಾಗಿರ್ತಾರೆ. ನೀವು ನಂಬಿರುವಂಥ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಬಾಬಾ ಆಗಿರ್ಬೋದು, ಗುರು ದತ್ತಾತ್ರೇಯರಾಗಿರ್ಬೋದು, ಗುರುವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಭಗವಂತ ಯಾರು ನಿಂತಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ನೀವು ಯಾರನ್ನು ನಂಬಿದ್ದೀರಾ ಅವ್ರು ಖಂಡಿತವಾಗ್ಲೂ ಪ್ರೊಟೆಕ್ಷನಲ್ಲಿ ನಿಂತಿದ್ದಾರೆ. ತುಂಬ ಸಮಸ್ಯೆಗಳಿಂದ ನಿಮ್ಮಿಂದ ದೂರ ಮಾಡಿದ್ದಾರೆ. ಬಟ್ ನೀವು ಅವರನ್ನು ಡೌಟ್ ಪಡೋದಕ್ಕೆ ಹೋಗಬೇಡಿ ಅಂತ ಕೂಡ ಬಂದಿರುವಂಥದ್ದು. ಒಂದು ಮಿರಾಕಲ್ ಬರ್ತಾ ಇರುವಂಥದ್ದು ನಿಮ್ಮ ಜೀವನದಲ್ಲಿ, ಒಂದು ಮಿರಾಕಲ್ ಆಗಿರುವಂಥದ್ದು ನಿಮ್ಮ ಲೈಫಲ್ಲಿ ಸಡನ್ನಾಗಿ ಏನೋ ಒಂದು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದು ವಿಚಾರಗಳು, ಖುಷಿ ವಿಚಾರಗಳು, ನಿಮ್ಮ ಸಕ್ಸಸ್ಗಳು ಸಿಗುವಂಥದ್ದು. ಕಾಲಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರು ನೋವು ತಿಂತಾ ಇದ್ರಿ, ಬ್ಯಾಕ್ ಪೇನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರು ನೋವು ತಿಂತಾ ಇದ್ರಿ, ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಒಂದು ಮಿರಾಕಲ್ ರೀತಿಯಲ್ಲಿ ಹುಷಾರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದು ಸ್ವಲ್ಪ ಸ್ಪಿರಿಚುಲಿ ಪಾತ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ. ಖಂಡಿತವಾಗ್ಲೂ ಫಾಲೋ ಮಾಡಿದರೆ ಇಂಥ ಸಮಸ್ಯೆಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಹೋಗುತ್ತೆ. ಟ್ರೂಲಿ ಸ್ಪಿರಿಚುವಲ್ ಕಡೆ ಯಾವಾಗ ನೀವು ಜರ್ನಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಕೆಲವರು ಖಂಡಿತವಾಗ್ಲೂ ಕೂಡ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈ ಪಾತ್ ಹೋಗುವಂಥ ದಾರಿ ಏನಿದೆ ಒಂದು ರೀತಿಯಲ್ಲಿ ಭಗವಂತನ ಒಂದು ದರ್ಶನನ ಪಡೆಯುವಂಥದ್ದು, ಭಗವಂತನ ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋ ಒಂದು ಸಿಂಗ್ ನಿಮಗೆ ಕಾಣಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಯಾರೇ ಆಗಿರ್ಬೋದು ಸಪೋರ್ಟ್ ಮಾಡಿ, ಯಾರು ನಿಮಗೆ ಮೀಟ್ ಮಾಡ್ತಿದ್ದಾರೆ ಅವರು ಒಂದು ರೀತಿಯ ಕನೆಕ್ಷನ್ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಅದು ಒಂದು ಕಾರ್ಮಿಕ್ ಕನೆಕ್ಷನ್ ಆಗಿರುತ್ತೆ, ಗುರುಗಳಿಂದ ಬಂದಿರುವಂಥ ಕನೆಕ್ಷನ್ ಕೂಡ ಆಗಿರುತ್ತೆ. ಮತ್ತು ಎಲ್ಲವೂ ಕೂಡ ಚೇಂಜ್ ಮಾಡುವಂಥ ಇರೋದು ಗುರುಗಳಿಗೆ ಮಾತ್ರ. ಎಲ್ಲ ಗ್ರಹಗತಿಗಳನ್ನು ಕೂಡ ಚೇಂಜ್ ಮಾಡುವಂಥದ್ದು, ನಿಮ್ಮ ಪ್ರಾರ್ಥನೆ ಏನಿದೆ ಅದೆಲ್ಲವೂ ಕೂಡ ಭಗವಂತ ಖಂಡಿತವಾಗ್ಲೂ ಗುರು ಸ್ಥಾನಪಲ್ಲಟ ಮಾಡ್ತಾರೆ, ಗುರುವಿನ ಅನುಗ್ರಹ ಸಿಗುತ್ತೆ. ಮತ್ತು ಗುರು ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಒಳ್ಳೆ ಕನಸುಗಳಾಗಿರ್ಬೋದು, ನೀವು ಅಂದ್ಕೊಂಡಿರುವಂಥ ಸೊಲ್ಯೂಷನ್ಗಳಿಗೆ ಪ್ರಾಬ್ಲಮ್ಸ್ ಏನಿತ್ತೋ ಅದಕ್ಕೆಲ್ಲವೂ ಕೂಡ ಸೊಲ್ಯೂಷನ್ ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ. ಖಂಡಿತವಾಗ್ಲೂ ಒಂದು ಮಿರಾಕಲ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಗುರುವಿನ ಸ್ಥಾನ, ಗ್ರಹಗಳ ಸ್ಥಾನದಿಂದ ಅಂತ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಸಮಸ್ಯೆಗಳು ನಿಮ್ಮ ಕೈಯಲ್ಲೇ ಇದೆ. ಆ ಭಗವಂತ ನಿಮಗೆ ಒಂದು ಸ್ಪಿರಿಚುವಲ್ ಕಡೆ ಆಗಿರ್ಬೋದು, ಗುರು ಏನಿದ್ದಾರೆ ಅವರು ಒಂದು ರೀತಿಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನ ನೀವೇ ಸರಿ ಮಾಡ್ಕೊಳ್ಳೋ ರೀತಿಯಲ್ಲಿ ಏನೋ ಒಂದು ಸೊಲ್ಯೂಷನ್ನ ಕೊಡ್ತಾರೆ, ಏನೋ ಒಂದು ಸೊಲ್ಯೂಷನ್ನ ಮಾಡ್ತಾರೆ, ಏನೋ ಒಂದು ರೀತಿಯಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ನ ಮಾಡ್ತಾರೆ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಒಂದಿಷ್ಟು ನಿಮ್ಮ ಒಂದು ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಗವಂತನ ಶ್ರದ್ಧೆ, ನಿಮ್ಮ ಗುರುವಿಗೆ ಏನು ಒಂದು ಶ್ರದ್ಧಾಪೂರ್ವಕವಾಗಿ ನೀವು ಒಂದು ರೀತಿಯಲ್ಲಿ ಪ್ರಾರ್ಥನೆ ಆಗಿರ್ಬೋದು, ಒಂದು ರೀತಿಯಲ್ಲಿ ಅವ್ರಿಗೆ ಇಡುವಂಥ ಪ್ರಸಾದಗಳಾಗಿರ್ಬೋದು, ಅವ್ರಿಗೆ ತೋರಿಸುವಂಥ ಪ್ರೀತಿಗಳಾಗಿರ್ಬೋದು, ಕೆಲವ್ರಿಗೆ ಇಲ್ಲಿ ಏನೋ ಒಂದು ಹರಕೆನ ಪೆಂಡಿಂಗ್ ಇಟ್ಟಿರೋದಾಗಿರ್ಬೋದು, ಇದನ್ನೆಲ್ಲ ಒಂದು ಸ್ವಂತ ಒಂದು ಮನಸ್ಫೂರ್ತಿಯಾಗಿ ಮಾಡೋದ್ರ ಮುಖಾಂತರ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನ ಪ್ರಾರ್ಥನೆನ ಮಾಡ್ಕೊಳ್ಳೋ ಮುಖಾಂತರ ಒಂದು ರೀತಿಯಲ್ಲಿ ಎಲ್ಲ ಸಕ್ಸಸ್ಗಳು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದು ರೀತಿಯಲ್ಲಿ ಕೆಲವರು ಮುಖಗಳು ನಿಮ್ಮ ಮುಂದೆ ನಿಮ್ಮ ಹಿಂದೆ ಒಂಥರ ಇದೆ. ದಯವಿಟ್ಟು ನಂಬಿಕೆನ ಇಟ್ಕೊಳ್ಳಿ. ನಿಮ್ಮ ಜೊತೆ ಇರುವಂಥವರು ಕೆಲವೊಂದು ಮುಖವಾಡಗಳು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಯಾವಾಗಲೂ ಕೂಡ ಖುಷಿಯಾಗಿರಿ, ಮುಂದೆ ಹಿಂದೆ ಇರೋದಕ್ಕೆ ಹೋಗ್ಬಿಡಿ. ನೋವು ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಆ ಟೈಮಿಗೆ ನೋವು ಪಡಿ. ಅಳಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಅಳಿ, ಬಟ್ ನಗಬೇಕು ಅನಿಸಿದರೆ ಖಂಡಿತವಾಗ್ಲೂ ನಡಿ. ಬಟ್ ನಂಬಿಕೆನ ಹಿಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಕಷ್ಟದ ಸಮಯ ಬಂದಿದೆ ಅಂತ ಅಂದರೆ ದಯವಿಟ್ಟು ಕಣ್ಣೀರು ಹಾಕೋದಕ್ಕಿಂತ ಮುಂಚೆ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನೀವು ನಂಬಿರೋದು ಗುರುವಿನ ಅನುಗ್ರಹನ ಪಡ್ಕೊಂಡಿದ್ದೀರ ಅಂದರೆ ಖಂಡಿತವಾಗ್ಲೂ ಅದು ಏನೋ ಒಂದು ಸಮಥಿಂಗ್ ಇರುತ್ತೆ. ಹಾಗಾಗಿ ದಯವಿಟ್ಟು ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನೇ ಒಂದು ದೊಡ್ಡದಾಗಿ ಇಶ್ಯೂ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಗುರುವಿನ ಅನುಗ್ರಹ ಎಲ್ರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ.